ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ದಿವಸ ಗ್ಯಾಪ್ ಆದಮೇಲೆ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಕೆಲವೊಂದು ಹೇರ್ ಕೇರ್ದು ಹೋಮ್ ರೆಮಿಡೀಸ್ನ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಹೇರ್ ಕೇರ್ ತೋರಿಸಿದ್ದು ನಾನು ಲಾಂಗ್ ಆ್ಯಂಡ್ ಸ್ಟ್ರಾಂಗ್ ಹೇರ್ಗೆ ಹೇಗೆ ಹೋಮ್ ರೆಮಿಡಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನನ್ನ ಮಗಳಿಗೆ ಅಪ್ಲೈ ಮಾಡಿ ಅದನ್ನು ತೋರಿಸಿದ್ದೆ. ಲಾಸ್ಟ್ ವಿಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ, ಕರ್ಲಿ ಹೇರ್ ಇರೋರಿಗೆ ಸ್ಟ್ರೈಟ್ ಹೇರ್ ಇರೋದಕ್ಕೆ ಏನಾದರೂ ಹೋಮ್ ರೆಮಿಡಿ ಇದ್ದರೆ ಮಾಡಿ ತೋರಿಸಿ ಅಥವಾ ಏನಾದರೂ ಟಿಪ್ಸ್ ಗೊತ್ತಿದ್ರೆ ಹೇಳಿ ಅಂದ್ಬಿಟ್ಟು ಸೊ ಅಂಥ ಮೆಸೇಜ್ಗಳು ತುಂಬಾ ಬಂದಿತ್ತು. ಆ ಥರ ಕಮೆಂಟ್ಗಳಿಗೆ ರಿಪ್ಲೈ ಕೊಡೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಮ್ಮ ಹೇರು ಕೆಲವೊಬ್ಬರಿಗೆ ವೇವಿ ಇರುತ್ತೆ, ಕೆಲವೊಬ್ಬರಿಗೆ ಕರ್ಲಿ ಇರುತ್ತೆ, ಕೆಲವೊಬ್ಬರಿಗೆ ಸ್ಟ್ರೈಟ್ ಹೇರ್ ಬೇಕಾಗಿರುತ್ತೆ. ಸೊ ಅಂಥವ್ರು ಯಾವಾಗಲೂ ಸ್ಟ್ರೈಟ್ನಿಂಗ್ನ ತಗೊಂಡು ಸ್ಟ್ರೈಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸೋವಂತಹ ಹೋಮ್ ರೆಮಿಡಿನ ಯೂಸ್ ಮಾಡಿದ್ರೆ ಕ್ರಮೇಣ ನಿಮ್ಮ ಹೇರು ಸ್ಟ್ರೈಟ್ ಆಗಿ ಕುತ್ಕೊಳ್ಳುತ್ತೆ. ಸ್ಟ್ರೈಟ್ ಆಗೇ ಆಗುತ್ತೆ 100%. ಒನ್ ಯೂಸ್ ಅಥವಾ 2 ಯೂಸ್ಗೆ ಆಗೋದಿಲ್ಲ, ಬಟ್ ಫಸ್ಟ್ ವಾಶಲ್ಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಶೈನಿ ಆ್ಯಂಡ್ ಸಿಲ್ಕಿ ಆ್ಯಂಡ್ ಸ್ಟ್ರೈಟ್ ಆಗಿ ಹೇರ್ ಬರುತ್ತೆ ಅಂತ ಅಂದ್ಬಿಟ್ಟು. ಹೋಗ್ತಾ ಹೋಗ್ತಾ ನೀವು ಒಂದು 2 to 3 ಟೈಮ್ಸ್ ಯೂಸ್ ಮಾಡ್ತಾ ಕ್ರಮೇಣವಾಗಿ ತುಂಬ ನೀಟಾಗಿ ಸ್ಟ್ರೈಟಾಗಿ ಹೇರು ಕುತ್ಕೊಳ್ಳುತ್ತೆ. ಸೊ ಅದೇನಪ್ಪ ಹೇಗೆ ಮನೇಲೇ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಇದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್, 2ರಿಂದ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಇನ್ ಕೇಸ್ ಅದು ಇಲ್ಲ ಅಂದರೆ ಓನ್ಲಿ 1 ಇಂಗ್ರೀಡಿಯೆಂಟಿಂದಲೇ ನಾವು ಅದನ್ನು ಮಾಡ್ಕೋಬೋದು. ಸೊ ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಅಕ್ಸೆ ಬೀಜನ ತಗೊಂಡಿದ್ದೀನಿ. ಇದು ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಇದು ಆನ್ಲೈನಲ್ಲೂ ಸಿಗುತ್ತೆ, ಹಾಗೆ ಲೋಕಲ್ ಶಾಪ್ಗಳಲ್ಲೂ ಸಿಗುತ್ತೆ. ಇದನ್ನ ಅಕ್ಸೆ ಬೀಜ ಅಂತಾರೆ ಅಥವಾ ಫ್ಲಾಕ್ ಸೀಡ್ಸ್ ಅಂತಾನೂ ಕರೀತಾರೆ. ಇದನ್ನ ವೆಯ್ಟ್ ಲಾಸ್ ಮಾಡೋರು ತುಂಬಾನೇ ಯೂಸ್ ಮಾಡ್ತಾರೆ, ಹೇರ್ ಗ್ರೋತ್ಗೂ ಕೂಡ ತುಂಬಾನೇ ಯೂಸ್ ಮಾಡ್ತಾರೆ. ನಾನಿಲ್ಲಿ 1/4 kg ಅಕ್ಸೆ ಬೀಜನ ತಗೊಂಡ್ಬಂದು ಒಂದು ಕಂಟೈನರ್ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಬಿಕಾಸ್ ನಾನು ಇದನ್ನ ಫ್ರೀಕ್ವೆಂಟ್ಲಿ ಆಗಿ ಯೂಸ್ ಮಾಡ್ತಾನೆ ಇರ್ತೀನಿ ಹೇರ್ಗೋಸ್ಕರ. ಸೊ ಇವಾಗ ಹೇರ್ ಪ್ಯಾಕ್ ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಸೆ ಬೀಜನ ತಗೊಂಡು ಒಂದು ಪ್ಯಾನ್ಗೆ ಹಾಕೊಂಡಿದ್ದೀನಿ. ನೀವು ಯಾವ್ದಾದ್ರು ಪಾತ್ರೆನ ಯೂಸ್ ಮಾಡ್ಕೊಬಹುದು. 2 ಟೇಬಲ್ ಸ್ಪೂನ್ ಫ್ಲಾಕ್ ಸೀಡ್ಸ್ಗೆ ನಾನಿಲ್ಲಿ 1 ಕಪ್ ಆಫ್ ವಾಟರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಷ್ಟನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹೈ ಫ್ಲೇಮ್ ಅಲ್ಲಿ ನಾನು ಈ ನೀರನ್ನ ಕುದಿಯೋದಕ್ಕೆ ಇಟ್ಕೊತಾ ಇದ್ದೀನಿ. ಇದು ಎಷ್ಟು ತಗೊಳುತ್ತೆ ಟೈಮ್ ಅಂದ್ರೆ ಒಂದು 5ರಿಂದ 6 ನಿಮಿಷ ತಗೊಳುತ್ತೆ ಅಷ್ಟೇನೆ. ನೀವು ನಿಮ್ಮ ಮನೆಗಳಲ್ಲಿ ನಿಮ್ಮ ಹೇರ್ ಲೆಂತ್ ಎಷ್ಟಿದೆ, ಎಷ್ಟು ದಟ್ಟವಾಗಿದೆ ತಲೆ ಕೂದಲು ಅನ್ನೋದನ್ನ ನೋಡ್ಕೊಂಡು ತಗೋಬೇಕಾಗತ್ತೆ. ನಾನಿಲ್ಲಿ ನನ್ನ ಮಗಳಿಗೆ ಈ ಹೇರ್ ಪ್ಯಾಕ್ ನ ಮಾಡ್ತಿರೋದ್ರಿಂದ ಬರೀ 2 ಟೇಬಲ್ ಸ್ಪೂನ್ ಅಷ್ಟೇನೆ ತಗೊಂಡಿರೋದು ಫ್ಲಾಕ್ ಸೀಡ್ಸ್ ನ. ನೀರು ಇಲ್ಲಿ 2ರಿಂದ 3 ನಿಮಿಷಕ್ಕೆ ಕುದಿಯಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಒಂದು 3ರಿಂದ 4 ನಿಮಿಷಕ್ಕೆ ಇದು ಸ್ವಲ್ಪ ಜೆಲ್ ಕನ್ಸಿಸ್ಟೆನ್ಸಿಗೆ ಟರ್ನ್ ಆಗುತ್ತೆ. ನೀವು ಅದನ್ನ ಕೈ ಆಡಿಸ್ತೇನೆ ಹದ ನೋಡ್ಕೊಂತಾ ಇರಬೇಕು. ಸ್ವಲ್ಪ ಮೀಡಿಯಂ ಫ್ಲೇಮ್ ನ ಮಾಡ್ಕೊಂಡು ನಾನು ಇವಾಗ ತೋರಿಸ್ತಿದ್ದೀನಲ್ಲ ಈ ರೀತಿ ಸ್ವಲ್ಪ ಲೋಳೆ ತರ ಕನ್ಸಿಸ್ಟೆನ್ಸಿಗೆ ಬಂದಾಗ ಫ್ಲೇಮ್ ನ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲ ಅಂದ್ರೆ ಏನಾಗತ್ತಪ್ಪ ಅಂತಂದ್ರೆ ನಾವು ಇದನ್ನ ಫಿಲ್ಟರ್ ಮಾಡ್ಬೇಕಾದ್ರೆ ಇದು ಜೆಲ್ ಏನಿದೆ ಅದು ಫಿಲ್ಟರ್ ಇಂದ ಕೆಳಗಡೆ ಇಳಿಯೋದಿಲ್ಲ. ಸೊ ಅದು ತಣ್ಣಗಾಗೋವರೆಗೂ ವೇಟ್ ಮಾಡಿ ಬಟ್ಟೆ ತಗೊಂಡು ಬಟ್ಟೆಲಿ ಸುಕ್ಕೊಬೇಕಾಗತ್ತೆ. ಆಮೇಲೆ ಸೊ ಕರೆಕ್ಟ್ ಆಗಿ 4ರಿಂದ 5 ನಿಮಿಷಕ್ಕೆ ಇದನ್ನ ಉರಿಯಿಂದ ಕೆಳಗಡೆ ಇಳಿಸಿ ನಾನಿಲ್ಲಿ ಒಂದು ಜಾಲರಿ ತಗೊಂಡು ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ಇದು ಬಿಸಿ ಇರೋದ್ರಿಂದ ನೋಡ್ತಿರ್ಬೋದು ಫಿಲ್ಟರ್ಗೆ ಆರಾಮಾಗಿ ಇದು ಫಿಲ್ಟರ್ ಆಗುತ್ತೆ. ನೀವ್ ಯಾರಾದ್ರೂ ಫಸ್ಟ್ ಟೈಮ್ ಮಾಡೋರಿದ್ರೆ ಇದೇನಪ್ಪ ಇದು ನೀರ್ ತರನೇ ಇದೆ, ಇದು ಜೆಲ್ ಕನ್ಸಿಸ್ಟೆನ್ಸಿಗೆ ಆಗುತ್ತೋ ಇಲ್ವೋ, ಇನ್ನೊಂದ್ ಸ್ವಲ್ಪ ಹೊತ್ತು ಕುದಿಸೋಣ ಅಂತ ಅನ್ಕೋಬಿಡಿ. ಇದಿಷ್ಟಿದ್ರೆ ಸಾಕು. ಇದು ತಣ್ಣಗಾದ್ಮೇಲೆ ಇನ್ನ ಗಟ್ಟಿ ಜೆಲ್ ತರ ಆಗೋಗ್ಬಿಡತ್ತೆ. ಒಂದ್ಸಲ ಇದನ್ನ ಫಿಲ್ಟರ್ ಮಾಡಿ ಆದ್ಮೇಲೆ ಈ ಫ್ಲಾಕ್ ಸೀಡ್ಸ್ ನ ಬಿಸಾಕೋದು ಏನ್ ಬೇಕಾಗೋದಿಲ್ಲ. ಇನ್ನ ಒಂದ್ 2 ಟೈಮ್ ನಾವು ನೀರನ್ನ ಹಾಕೊಂಡು ಕುದಿಸಿದ್ರು ಕೂಡ ಜೆಲ್ ಇದೇ ರೀತಿಲಿ ಬರುತ್ತೆ. ಮತ್ತೆ ನಾನು ಈ ಸೀಡ್ಸ್ ನ ರಿಯೂಸ್ ಮಾಡ್ಕೊಬಹುದು ಅಂದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಪೀಸ್ ನಾನು ಆಲೋವಿರಾನ ತಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಆಲೋವಿರಾ ಇತ್ತು, ಫ್ರೆಶ್ ಆಲೋವಿರಾ ಅಂದ್ಬಿಟ್ಟು ಅದನ್ನ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾರಾದ್ರೂ ಆಲೋವಿರಾ ಯೂಸ್ ಮಾಡ್ತಿಲ್ಲ ಅಥವಾ ಅದು ನನಗೆ ಆಗಲ್ಲ, ನಮ್ಮ ಮನೇಲಿ ಬೆಳೆಸಿಲ್ಲ ಅನ್ನೋರಿದ್ರೆ ಆಲೋವಿರಾ ಜೆಲ್ನ ತಗೋಬಹುದು ನೀವು ಆರಾಮಾಗಿ. ನನ್ನ ಮಗಳು ಹೇರ್ಗೆ ಆಲೋವಿರಾ ನೀಟಾಗಿ ಸೆಟ್ ಆಗುತ್ತೆ. ಅಂಡ್ ಹಾಗೆ ನಮ್ಮ ಮನೇಲಿ ಅವಳಿಗೆ ತಲೆ ಕೂದಲುಗೋಸ್ಕರನೇ ಅಂತಾನೆ ನಾನು ಪಾಟಲ್ಲಿ ಬೆಳೆಸ್ಕೊಂಡಿದ್ದೀನಿ. ಹಾಗಾಗಿ ನಾನು ಇದನ್ನ ಯಾವಾಗಲೂ ಅವಳಿಗೆ ಯೂಸ್ ಮಾಡ್ತಿರ್ತೀನಿ. ಮೇಲ್ಗಡೆ ಸಿಪ್ಪೆ ಮತ್ತೆ ಸೈಡಲ್ಲಿ ಮುಳ್ಳು ಇರುತ್ತಲ್ಲ 2 ಸೈಡಲ್ಲೂ ಅದನ್ನ ತಕ್ಕೊಂಡಿದ್ದೀನಿ. ತೆಗ್ದು ಆದ್ಮೇಲೆ ನಾವು ತಲೆ ಬಾಚೋ ಕೋಮ್ ಇರುತ್ತಲ್ಲ ಆ ಕೋಮಲ್ಲಿ ಈ ರೀತಿ ಕೋಮ್ ಮಾಡ್ಕೋಬೇಕಾಗತ್ತೆ. ನಾವು ನಾರ್ಮಲ್ ಹೆಂಗೆ ನಮ್ಮ ತಲೆ ಕೂದಲನ್ನ ಕೋಮ್ ಮಾಡ್ತೀವಲ್ವಾ ಅದೇ ರೀತಿ ಕೋಮ್ ಮಾಡಿದ್ರೆ ಜೆಲ್ ರೀತಿಲಿ ಆಲೋವಿರಾ ಜೆಲ್ಲು ಬಂದ್ಬಿಡುತ್ತೆ ನಾರ್ಮಲ್ ಆಲೋವಿರಾದಲ್ಲೇನೆ. ಔಟ್ಸೈಡ್ ಅಲ್ಲಿ ಸಿಗುವಂತಹ ಆಲೋವಿರಾ ಜೆಲ್ಗಿಂತ ಇದು ಬೆಟರ್ ಅನ್ಸುತ್ತೆ. ಬಿಕಾಸ್ ಇದು ನ್ಯಾಚುರಲ್ ಅಲ್ವಾ, ಹಂಗಾಗಿ ನೀವು ನೋಡ್ತಿರ್ಬೋದು ನೊರೆ ತರ ಫುಲ್ಲು ಜೆಲ್ಲು ಲೋಳೆ ರೀತಿಲಿ ಆಲೋವಿರಾ ಫುಲ್ಲು ಬಿಟ್ಕೊಂಡ್ಬಿಡುತ್ತೆ. ಒಂದ್ ಸ್ವಲ್ಪನೂ ಉಳ್ಕೊಳ್ಳೋದಿಲ್ಲ, ಪೂರ್ತಿ ಬಂದ್ಬಿಡುತ್ತೆ ನಾವ್ ಹಿಂಗೆ ಕೋಮ್ ಮಾಡುವಾಗ. ಇದೇ ರೀತಿ ಚಿಕ್ಕ ಹಲ್ಲಿನ ಕೋಮ್ ಬೇಕು ಅಂತ ಏನಿಲ್ಲ, ದೊಡ್ಡ ಹಲ್ಲಿನ ಕೋಮಲ್ಲೂ ಮಾಡ್ಬೋದು. ಬಟ್ ಆದ್ರೆ ಗ್ರೀನ್ ಕಲರ್ದೇನಿದೆ ಅದನ್ನ ನಾವು ಕೋಮ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಬಟ್ ಜೆಲ್ ಎಷ್ಟಿದೆ ಅಷ್ಟು ಮಾತ್ರ ನಾವು ಕೋಮ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ನಾನಿಲ್ಲಿ 1 ಪೀಸ್ ಆಲೋವಿರಾ ಅಷ್ಟೇ ತಗೊಂಡಿರೋದು. ನಾನು ಆಗ್ಲೇ
ಹೇಳ್ದಂಗೆ ನಿಮ್ಮ ತಲೆ ಕೂದಲು ಯಾವುದಾದ್ರೂ ಲೆಂತಿಯಾಗಿ ದಟ್ಟವಾಗಿ ಇತ್ತು ಅಂತ ಅಂದರೆ ನೀವು ಜಾಸ್ತಿ ತಗೋಬೇಕಾಗತ್ತೆ. ನೆಕ್ಸ್ಟು ಅಷ್ಟನ್ನು ಹಾಕೊಂಬಿಟ್ಟು ನಾನು ಚೆನ್ನಾಗಿ ಒಂದು ಫೋಕ್ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಆವಾಗ ವಾಟರ್ ರೀತಿ ಇತ್ತಲ್ವ ಜೆಲ್ಲು ತಣ್ಣಗಾಗಾದ್ಮೇಲೆ ಯಾವ ರೀತಿ ಆಗಿದೆ ಅಂದ್ಬಿಟ್ಟು. ಆಲೋವೆರಾ ಮತ್ತು ಫ್ಲಾಕ್ ಸೀಡ್ಸ್ ಜೆಲ್ ಎರಡೂ ಕೂಡ ನೀಟಾಗಿ ಮಿಕ್ಸ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಒಂದು 5 ರಿಂದ 10 ನಿಮಿಷ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಒಂದು 2 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ರೆ ಮಿಕ್ಸ್ ಮಾಡ್ಕೊಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯಾಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಕೊಬ್ಬರಿ ಎಣ್ಣೆ ನೈಸ್ ಆಗಿರುತ್ತೆ ಆ್ಯಂಡ್ ಹಾಗೆ ಹಚ್ಚುವಾಗಲೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಅಂದ್ಬಿಟ್ಟು ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಕೊಬ್ಬರಿ ಎಣ್ಣೆ ಹಾಕಿ ಆದಮೇಲೆ ಈ ರೀತಿ ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅದನ್ನು ನೀವು ನೋಡ್ತಿದ್ದೀರಲ್ಲ ನೊರೆ ನೊರೆ ಥರ ಬಟ್ಲಿಗೂ ಕೂಡ ಒಂದು ಚೂರು ಅಂಟೋದಿಲ್ಲ, ಆ ರೀತಿ ಬಂದ್ಬಿಡುತ್ತೆ ಅದು ಜೆಲ್ಲು. ಇವತ್ತು ಸ್ಕೂಲ್ಗೆ ರಜಾ ಇದ್ದಿದ್ದರಿಂದ ನನ್ನ ಮಗಳಿಗೆ ಇದನ್ನು ಮಾಡಿ ತೋರಿಸೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಬಿಕಾಸ್ ಲಾಸ್ಟ್ ಟೈಮ್ ನಾನು ಹೇರ್ ಪ್ಯಾಕ್ನ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಆಲ್ಮೋಸ್ಟ್ 28 to 30K ರೀಚ್ ಆಗಿತ್ತು. ಸೊ ಹಾಗಾಗಿ ತುಂಬ ಜನ ಕೇಳಿದ್ರಿ, ಸ್ಟ್ರಾಂಗ್ ಮತ್ತು ಲಾಂಗ್ ಹೇರ್ಗೆ ತೋರಿಸಿದ್ದೀರಾ ನೀವು, ಸ್ಟ್ರೈಟನ್ ಹೇರ್ಗೆ ಏನು ಹೇಳಿಲ್ವಲ್ಲ ಮೇಡಮ್, ಟಿಪ್ಸ್ ಹೇಳಿ, ಏನಾದರೂ ಬೇರೆ ಪ್ಯಾಕ್ ಇದ್ದರೆ ನಮಗೆ ರೆಕಮೆಂಡ್ ಮಾಡಿ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ಈ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ಹೇರು 1 ವಾಶಲ್ಲೇ ನಿಮಗೆ ತುಂಬಾ ಶೈನಿ ಹೆಂಗಾಗುತ್ತೆ ಮತ್ತು ಸ್ಟ್ರೈಟ್ ಆಗುತ್ತೆ. ಆ್ಯಂಡ್ ಹಾಗೆ ನಿಮಗೆ ಬೇಬಿ ಹೇರ್ಸ್ ಎಲ್ಲ ಮುಂದೆ ಮುಂದೆ ಬರ್ತಾ ಇರುತ್ತೆ. ಕೆಲವ್ರಿಗೆ ಬೇಬಿ ಹೇರ್ಸ್ ತುಂಬ ಇರುತ್ತಲ್ಲ ಅವ್ರಿಗೆ. ನನ್ನ ಮಗಳಿಗೂ ನೋಡ್ತಿರ್ಬೋದು ಎಷ್ಟೊಂದು ಬೇಬಿ ಹೇರ್ಸ್ ಇದೆ. ಅವಳಿಗೂ ಕೂಡ ಆಫ್ಟರ್ ವಾಶ್ ತೋರಿಸ್ತೀನಿ ಎಷ್ಟು ನೀಟಾಗಿ ಸೆಟಲ್ಡ್ ಆಗಿರುತ್ತೆ ಸ್ಟ್ರೈಟ್ ಆಗಿ ಈ ಬೇಬಿ ಹೇರ್ಸ್ ಎಲ್ಲ ಅಂದ್ಬಿಟ್ಟು. ಈ ಹೇರ್ ಪ್ಯಾಕ್ ಬಂದ್ಬಿಟ್ಟು ಯಾವುದೇ ರೀತಿ ಸ್ಮೆಲ್ ಏನೂ ಬರಲ್ಲ, ತುಂಬ ಅಸಹ್ಯವಾಗಿ ಅಂತ ಏನೂ ಅನಿಸಲ್ಲ. ನೀವು ನೋಡ್ತಿರ್ಬೋದು ಕೈಯಲ್ಲಿ ಒಂಚೂರು ಜೆಲ್ ಇಲ್ಲ ಅಂದರೂ ಕೂಡ ಯಾವ ರೀತಿ ಇದು ಲೋಳೆ ಥರ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಹಚ್ಚುವಾಗ ಸ್ವಲ್ಪ ಹಚ್ಚೋರ್ಗೆ ಹಂಗೆ ಅನಿಸುತ್ತೆ, ಬಟ್ ಹಚ್ಚಿಸ್ಕೊಳ್ಳೋರ್ಗೆ ಗೊತ್ತಾಗೋದಿಲ್ಲ. ನಾವು ಬೇರೆ ಯಾವುದಾದ್ರೂ ಪ್ಯಾಕೇಜ್ಡ್ ಪ್ರಾಡಕ್ಟ್ ತೊಗೊತೀವಿ ಅಥವಾ ಸಲೂನ್ಸ್ಗೆಲ್ಲ ಹೋಗಿ ಸ್ಟ್ರೈಟ್ ಮಾಡಿಸ್ತೀವಿ, ಕೆರೆಟಿನ್ ಸ್ಮೂತ್ನಿಂಗ್ ಮಾಡಿಸ್ತೀವಿ ಅಂತ ಅಂದರೂ ಕೂಡ ನಾನು ತುಂಬ ಸತಿ ಟ್ರೈ ಮಾಡಿದ್ದೀನಿ. ಬಿಕಾಸ್ ನಾನು ಆಲ್ರೆಡಿ ಕೆರೆಟಿನ್ ಮಾಡಿಸಿರೋದ್ರಿಂದ ಅದು ವರ್ಷಕ್ಕೆ ಒಂದ್ಸತಿನೋ ಅಥವಾ 6 ತಿಂಗಳಿಗೆ ಒಂದ್ಸತಿನೋ ಹೊರಟೋಗ್ಬಿಡುತ್ತೆ. ಬಟ್ ನಾವು ಮನೇಲಿ ಮಂತ್ಲಿ ಒನ್ಸ್ ಅಥವಾ 15 ದಿನಕ್ಕೆ ಒಂದ್ಸತಿ ಈ ಥರ ಮಾಡಿಕೊಂಡ್ರೆ ನಮ್ಮ ಹೇರು ಎಷ್ಟು ಸೆಟಲ್ಡ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ನನ್ನ ಮಗಳು ಕೂದಲು ಇಷ್ಟು ಸ್ಟ್ರಾಂಗ್ ಆ್ಯಂಡ್ ಲಾಂಗ್ ಆಗಿರೋದಕ್ಕೆ ನಾನು ಈ 2 ಹೇರ್ ಪ್ಯಾಕ್ನ ಯೂಸ್ ಮಾಡೋದು. ಒಂದು ಈ ಮುಂಚೆನೇ ವಿಡಿಯೋ ಅಪ್ಲೋಡ್ ಆಗಿದೆಯಲ್ಲ ಮೆಂತ್ಯ ಹೇರ್ ಪ್ಯಾಕ್ದು, ಇನ್ನೊಂದು ಬಂದ್ಬಿಟ್ಟು ಫ್ಲಾಕ್ ಸೀಡ್ ಜೆಲ್ದು ಹೇರ್ ಪ್ಯಾಕ್ನ ನಾನು ಅವಳಿಗೆ ಅಪ್ಲೈ ಮಾಡ್ತೀನಿ. ಇದು 2 ಬಿಟ್ಟರೆ ಅವಳಿಗೆ ಇನ್ಯಾವುದು ಬೇರೆದನ್ನ ಹಾಕೋಕ್ಕೆ ಹೋಗಲ್ಲ ನಾನು. ಇದು 2 ಅವಳಿಗೆ ತುಂಬಾ ಗುಡ್ ರಿಸಲ್ಟ್ ಕೊಟ್ಟಿದೆ. ನಾನು ಆಗಲೇ ಹೇಳ್ದಂಗೆ ಅವಳಿಗೆ ಮುಂದಲಲ್ಲಿ ತುಂಬ ಕೂದಲು ಕಮ್ಮಿ ಇತ್ತು, ಹಣೆ ಮೇಲ್ಗಡೆ ಎಲ್ಲ. ಇವಾಗ ತುಂಬ ಸ್ವಲ್ಪನಾದರೂ ಬಂದಿದೆ. ಅಂದರೆ ಬೇಬಿ ಹೇರ್ಸ್ ಎಲ್ಲ ನೋಡಿದ್ರಲ್ಲ ಅದೆಲ್ಲ ಆ ಜಾಗದಲ್ಲಿ ಅವಳಿಗೆ ಹೇರ್ಸೇ ಇರಲಿಲ್ಲ. ಇತ್ತೀಚೆಗೆ ಗ್ರೋ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಅಷ್ಟು ಜೆಲ್ ಅವಳೊಬ್ಳಿಗೆ ಸಾಕಾಯಿತು. ಬಿಕಾಸ್ ಈ ಜೆಲ್ನ ನಾವು ತಲೆ ಬುಡಕ್ಕೇನು ಹಚ್ಚೋದಿಲ್ಲ, ಬರೀ ನಾವು ಹೇರ್ಸ್ಗೆ ಅಪ್ಲೈ ಮಾಡೋದ್ರಿಂದ ಹೇರ್ ಸ್ಟ್ರೈಟ್ ಆಗಬೇಕು, ಶೈನ್ ಆಗಿ ಬರಬೇಕು ಅನ್ನೋದಕ್ಕೋಸ್ಕರ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಂಡ್ ತುಂಬ ಜಾಸ್ತಿ ಹಿಡಿಸುತ್ತೆ ಇದು. ಸೊ ಹಾಗಾಗಿ ಫುಲ್ ಅವಳಿಗೆ ಖಾಲಿ ಆಯಿತು. ಬಂಗಾರಿ ಇವತ್ತು ಹೆಂಗೆ ಅನ್ನಿಸ್ತೈತೆ? ಮತ್ತೆ ಇದು ಇಷ್ಟ ಆಯ್ತಾ ಏರ್ ಪ್ಯಾಕು? ಇದನ್ನ ಅವತ್ತು ಮಾಡಿದ್ದು ಮೆಂತ್ಯ, ಇವತ್ತಿಂದು ಇದು ಚೆನ್ನಾಯ್ತಾ? ಇದ್ರಲ್ಲಿ ಏನಾಗಲ್ಲ, ಇದರಲ್ಲಿ ಬೇಗ ವಾಶ್ ಮಾಡ್ಬೋದು ತಲೆನ. ಶಾಂಪು ಇಲ್ಲಾಂದ್ರೂ ವಾಶ್ ಮಾಡ್ಬೋದು ಇದರಲ್ಲಿ ಆರಾಮ್ಸೆ. ಇದು ಚೆನ್ನಾಗಿದೆಯಾ? ಇದೇನು ಅಸಹ್ಯ ಅನ್ನಿಸ್ತಿಲ್ವಾ? ಗೊಣ್ಣೆ ಗೊಣ್ಣೆ ಥರ ಅದು ಹಂಗೆ ಇರೋದು. ಎಷ್ಟು ಇದು ಆಗ್ತಂಗೆ ನೀನು ನೋಡಿದ್ಯಾ ತಾನೆ? ಇದು ಆಗ್ತಾಗ ಹೆಂಗಾಗುತ್ತೆ ಕೂದಲು, ತಲೆ ಕೂದಲು ಹೇಳು ಹೆಂಗಾಗುತ್ತೆ? ಬ್ರೆಡ್ ಮುಟ್ದಂಗಾಗುತ್ತೆ ತಲೆ ಕೂದಲು. ಚೆನ್ನಾಗಿರುತ್ತಾ? ಆ್ಯಂಡ್ ಹಾಗೆ ನನ್ನ ಲಾಸ್ಟ್ ಹೇರ್ ಕೇರ್ ವಿಡಿಯೋದಲ್ಲಿ ಇದನ್ನು ತೋರಿಸಿದೆ ಆ್ಯಂಡ್ ಹಾಗೆ ನಾನು ವಾಯ್ಸ್ ಕವರಿಂಗಲ್ಲೂ ಕೂಡ ಹೇಳಿದ್ದೆ ಪೆಕುಮಾಗೆ ಯಾವುದು ಶಾಂಪು ಯೂಸ್ ಮಾಡಲ್ಲ ನಾನು, ಸೀಗೆಕಾಯಿ ಪುಡಿನ ಯೂಸ್ ಮಾಡ್ತೀನಿ ಅಂದ್ಬಿಟ್ಟು. ಬಟ್ ಆದರೂ ತುಂಬ ಜನ ಕೇಳ್ತಾನೆ ಇದ್ದೀರಾ ಯಾವ ಸೀಗೆಕಾಯಿ ಪುಡಿ, ಯಾವ ಶಾಂಪು ಯೂಸ್ ಮಾಡ್ತೀರಾ ಹೇಳಿ ಅಂತ. ಅವಳಿಗೆ ಕಾರ್ತಿಕ ಸೀಗೆಕಾಯಿ ಪುಡಿನ ನಾನು ಯೂಸ್ ಮಾಡೋದು. ನಾನು 1 ಟೇಬಲ್ ಸ್ಪೂನ್ ಅಷ್ಟು ಸೀಗೆಕಾಯಿ ಪುಡಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಸತಿ. ಬಿಕಾಸ್ ಈ ಜೆಲ್ಲು ಈ ಹೇರ್ ಪ್ಯಾಕು ಅಷ್ಟು ರಫ್ ಆಗೇನಿರೋದಿಲ್ಲ, 1 ವಾಶ್ಗೆ ಹೋಗ್ಬಿಡುತ್ತೆ. ಇವನ್ ಒಂದೊಂದ್ಸತಿ ಶಾಂಪು ಇಲ್ಲ ಅಂದರೂ ಕೂಡ ತುಂಬ ನೀಟಾಗಿ ಹೋಗುತ್ತೆ. ಶಾಂಪು ಅಥವಾ ಸೀಗೆಕಾಯಿ ಪುಡಿನ ಯೂಸ್ ಮಾಡದೇ ಇದ್ರೂ ಕೂಡ ತುಂಬ ಚೆನ್ನಾಗಿ
ಕೂದಲು ಲೈಕ್ ಫೆದರ್ ತರ ನೀಟಾಗಿ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ 1 ಟೇಬಲ್ ಸ್ಪೂನ್ ಸಾಕು ಅಂದ್ಬಿಟ್ಟು ಅಷ್ಟೇ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಅವಳು ಆಲ್ಮೋಸ್ಟ್ 1-2 ಅವರ್ ಅಷ್ಟು ಮಲ್ಗಿ ಎದ್ದಿದ್ದಾಳೆ. ಈ ತರ ಹೇರ್ ಪ್ಯಾಕ್ ಹಾಕ್ದಾಗ ಮಕ್ಳಿಗೆ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಅಂದ್ರೆ ತಲೆ ಎಲ್ಲ ತಂಪು ಅನ್ಸಿರುತ್ತೆ, ತಲೆ ಎಲ್ಲ ಫ್ರೀ ಅನ್ಸಿರುತ್ತೆ. ಸೊ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ನನ್ನ ಮಗಳು ಅಷ್ಟೇ ಅದನ್ನ ಹಾಕಿ 5-10 ನಿಮಿಷಕ್ಕೆ ನಿದ್ದೆ ಬರ್ತಿದೆ ಅಂತ ಮಲ್ಕೊಳ್ಳೋದಕ್ಕೆ ಹೋದವಳು ಆಲ್ಮೋಸ್ಟ್ 2-2.5 ಅವರ್ ನಿದ್ದೆ ಮಾಡಿದ್ಲು. ಎಲ್ಲ ಗಟ್ಟಿಗಾಗಿದೆ ಇವಾಗ ತಲೆ ಕೂದಲು. ಈ ಪ್ಯಾಕ್ನ ತಲೆ ಕೂದಲಿಗೆ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ನಾವು ಮುಟ್ಟು ನೋಡಿದಾಗ ಹೇರ್ ಎಲ್ಲ ಫುಲ್ಲು ಡ್ರೈ ಅನ್ನಿಸ್ತಿರುತ್ತೆ, ನಾರ್ಮಲ್ ಕಂಡೀಷನ್ಗೆ ಬಂದಿರುತ್ತೆ. ನೀವು ನೋಡ್ತಿರ್ಬೋದು ಅವಳು ಮುಂದೆ ತಲೆ ಕೂದಲಿತ್ತಲ್ಲ ಅದೆಲ್ಲ ಇವಾಗ ಬಿಟ್ಕೊಂಡಿದೆ. ಫಸ್ಟ್ ಆಗಿದ್ರೆ ಫುಲ್ಲು ಹಂಗೆ ಅಂಟ್ಕೊಂಡ್ಬಿಟ್ಟಿತ್ತು ಬುರುಡೆಗೆಲ್ಲ. ಕೆಲವೊಬ್ರು ಕೇಳಿದ್ರೆ ಸೀಗೆಕಾಯಿ ಪುಡಿ ಹಾಕಿರೋದ್ರಿಂದ ಫುಲ್ಲು ಹೇರು ಡ್ರೈ ಆಗಿದೆ ಮೇಡಮ್, ನಮಗೆ ಸೆಟ್ ಆಗ್ತಿಲ್ಲ ಯಾಕೆ ಅಂತ. ಸೀಗೆಕಾಯಿ ಪುಡಿಯನ್ನೇ ಆಗಲಿ ಶಾಂಪೂನೇ ಆಗಲಿ ಯೂಸ್ ಮಾಡೋಕ್ಕೂ ಮುಂಚೆ ಮಕ್ಳ ತಲೆಗಾಗಲಿ ನಮ್ಮ ತಲೆ ಕೂದಲಿಗಾಗಲಿ ನಾವು ಫಸ್ಟು ಆಯಿಲ್ನ ಅಪ್ಲೈ ಮಾಡಿರಬೇಕು. ಯಾವುದೇ ಶಾಂಪೂನ ನಾವು ಡ್ರೈ ಹೇರ್ಗೆ ಅಥವಾ ಯಾವುದೇ ಸೀಗೆಕಾಯಿ ಪುಡಿನ ಡ್ರೈ ಹೇರ್ಗೆ ನಾವು ಅಪ್ಲೈ ಮಾಡಿದ್ರೆ ಕೂದಲು ರಫೇನೇ ಆಗೋದು. ನೆಕ್ಸ್ಟ್ ಅವಳದು ಹೇರ್ ವಾಶ್ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ನೋಡ್ತಿರ್ಬೋದು ನಾನು ಏನೂ ಅಪ್ಲೈನೂ ಮಾಡಿಲ್ಲ, ಈಗ ಟವಲ್ ಬಿಸ್ತಿದ್ದೀನಿ. ಎಷ್ಟು ಶೈನಿಂಗ್ ಆಗಿ ಬಂದಿದೆ ಹೇರ್ಸ್ ಎಲ್ಲ ಅಂದ್ಬಿಟ್ಟು. ಅವಳು ಬೇಬಿ ಹೇರ್ಸ್ ಎಲ್ಲ ಫುಲ್ಲು ಸ್ಟ್ರೈಟ್ ಆಗೋಗ್ಬಿಟ್ಟಿದೆ, ಲೆಂತಿ ಥರ ಆಗೋಗಿದೆ. ಸೊ ಸ್ವಲ್ಪ ತಲೆ ಕೂದಲೆಲ್ಲ ಒಣಗಲಿ ಅಂತ ಅಂದ್ಬಿಟ್ಟು ಅವಳದು ಸ್ವಲ್ಪ ಹೋಮ್ ವರ್ಕ್ಸ್ ಇತ್ತು, ಅದನ್ನು ಫಿನಿಶ್ ಮಾಡ್ಕೊ ಹೋಗು ಅಂದ್ಬಿಟ್ಟು ನಾನು ಫ್ಯಾನ್ ಹತ್ರ ಕೂರಿಸಿದ್ದೆ ಅವಳನ್ನ. ಬಿಕಾಸ್ ಟೈಮ್ ಆಲ್ರೆಡಿ 5-6 ಗಂಟೆ ಆಗೋಗ್ಬಿಟ್ಟಿತ್ತು, ಬಿಸಿಲು ಕೂಡ ಇರಲಿಲ್ವಲ್ಲ. ಹೋಮ್ವರ್ಕ್ ಬರೆಯೋದ್ರ ಜೊತೆಗೆ ಫ್ಯಾನಲ್ಲಿ ಕೂತ್ಕೊಂಡ್ರೆ ತಲೆ ಕೂದಲು ಸ್ವಲ್ಪ ಡ್ರೈ ಆಗುತ್ತೆ ಅಂದ್ಬಿಟ್ಟು ನಾನು ಅವಳನ್ನ ಫ್ಯಾನ್ ಹತ್ರ ಕೂರಿಸಿ ಅವಳದು ಹೋಮ್ವರ್ಕ್ ಎಲ್ಲ ಮುಗಿಸಿ ಆದಮೇಲೆ ಬಂದಿದ್ದಾಳೆ. ನೋಡ್ತಿರ್ಬೋದು ನಿಜವಾಗ್ಲೂ ಈ ಜೆಲ್ನ ಅಪ್ಲೈ ಮಾಡಿದಾಗ ನಾವು ಹೇರ್ ಎಲ್ಲ ಡ್ರೈ ಆದಮೇಲೆ ಕೋಮ್ ಮಾಡಿದ್ರೆ ಸ್ವಲ್ಪನೂ ಸಿಕ್ ಬರೋದಿಲ್ಲ, ಕೋಮ್ ಮಾಡೋ ಅವಶ್ಯಕತೆನೇ ಇರಲ್ಲ. ಅಷ್ಟು ಫುಲ್ಲು ಶೈನಿಂಗ್ ಆಗಿರುತ್ತೆ ಮತ್ತು ಸಿಲ್ಕಿ ಥರ ಇರುತ್ತೆ, ಫುಲ್ಲು ಸಖತ್ ಸಾಫ್ಟ್ ಅನ್ನಿಸ್ತಾನೆ ಇರುತ್ತೆ. ಸಂದು ತಲೆ ಕೂದಲನ್ನ ಟಚ್ ಮಾಡ್ಕೋತಾ ಇರಬೇಕು, ಹಿಂಗೆ ತಲೆ ಕೂದಲೆಲ್ಲ ಅಳ್ಳಾಡಿಸ್ತಾ ಇರಬೇಕು, ಆ ರೀತಿ ನಮಗೆ ಫೀಲ್ ಆಗ್ತಿರುತ್ತೆ. ಅಷ್ಟೊಂದು ಶೈನಿಂಗ್ ಆಗಿರುತ್ತೆ, ನೀವೇ ನೋಡ್ತಿರ್ಬೋದು. ಇವತ್ತು ಅವಳಿಗೆ ನಾನು ಯಾವುದೇ ಡ್ರೈಯರ್ನು ಯೂಸ್ ಮಾಡಿಲ್ಲ. ಅವಳು ಆಲ್ರೆಡಿ ರೂಮಲ್ಲಿ ಇದ್ದಾಗಲೇ ಈಚೆ ಬಂದಲ್ಲ, ಆವಾಗ ಕೋಮ್ ಮಾಡಿದೆ ಬಂದ್ಬಿಟ್ಟು ಫಸ್ಟ್ ಟೈಮ್ ಅಷ್ಟೇ. ಅಷ್ಟು ಕೋಮ್ ಮಾಡಿದ್ದಕ್ಕೇ ನೀವೇ ನೋಡ್ತಿರ್ಬೋದು ಇವಾಗ ಲೈಟ್ ಬೆಳಕಿಗೆ ಅಥವಾ ಫೋನ್ ಟಾರ್ಚ್ ಬೆಳಕಿಗೆ ಹೀಗೆ ಕಾಣಿಸ್ತಿದೆ ಹೇರ್ಸ್ ಅಂತ ಅಲ್ಲ, ಸನ್ಲೈಟ್ ಇದ್ದಾಗ ಇದಕ್ಕೂ ಚೆನ್ನಾಗಿ ಶೈನಿಂಗ್ ಕೊಡುತ್ತೆ. ಓನ್ಲಿ ಫಾರ್ ಶೈನಿಂಗಿಗೆ, ಸ್ಟ್ರೈಟ್ನಿಂಗಿಗೆ, ಸ್ಮೂತ್ನಿಂಗಿಗೆ ಅಷ್ಟೇ ಅಲ್ಲ ಈ ಪ್ಯಾಕು. ಫ್ಲಾಕ್ಸ್ ಸೀಡ್ಸ್ ಜೆಲ್ ಬಂದು ಹೇರ್ ಗ್ರೋತ್ಗೆ ತುಂಬಾ ಬೇಗ ಸಪೋರ್ಟ್ ಮಾಡುತ್ತೆ. ಆಲೋವೆರಾ ಕೂಡ ಅಷ್ಟೇ ಹೇರ್ ಸ್ಟ್ರಾಂಗ್ಗೆ ಮತ್ತು ಹೇರ್ ಸ್ಮೂತ್ನೆಸ್ಗೆ ಸಪೋರ್ಟ್ ಮಾಡೋದ್ರಿಂದ ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಯೂಸ್ ಮಾಡಿ ನಾವು ಮನೇಲೇ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸಲೂನ್ಗೆ ಹೋಗೋದು ತಪ್ಪುತ್ತೆ. ಆ್ಯಂಡ್ ನಮ್ಮದು ಯಾವುದೇ ರೀತಿ ಹೇರ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಕ್ಯೂರ್ ಆಗುತ್ತೆ ಮನೇಲೇ. ಲೈಕ್ ಇವಾಗ ಮಕ್ಳುಗಳಿಗೆ ತುಂಬ ಏನಾಗ್ಬಿಟ್ಟಿರುತ್ತೆ ಸ್ಕೂಲ್ಗೆ ಹೋಗೋದ್ರಿಂದ ಅಕ್ಕಪಕ್ಕ ಮಕ್ಳದಿಂದನೋ ಅಥವಾ ಯಾವುದೋ ಒಂದು ರೀಸನಿಂದನೋ, ಇಲ್ಲ ಅಂತಂದರೆ ಡ್ಯಾಂಡ್ರಫ್ ಸಮಸ್ಯೆ ಇರುತ್ತೆ, ಇಚ್ಚಿಂಗ್ ಇರುತ್ತೆ. ಇದೆಲ್ಲ ಸಮಸ್ಯೆಗಳು ಕೂಡ ಈ ಹೇರ್ ಪ್ಯಾಕಿಂದ 200% ತುಂಬ ಬೇಗನೆ ಕ್ಯೂರ್ ಆಗಿಬಿಡುತ್ತೆ. ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಕೇಳಿದ್ರಿ ಯಾವುದದು ಸಿರಮ್ಮು ಹೇಳಿ ನಾವು ತಗೋಬೇಕು, ನಮ್ಮ ಮಗುಗೆ ತಗೋಬೇಕು, ನಾವು ತಗೋಬೇಕು ಅಂತ. ನಾನು ಅದರಲ್ಲಿ ಕ್ಲಿಯರಾಗಿ ಹೇಳಿದ್ದೆ, ಲೋರಿಯಲ್ ಪ್ಯಾರಿಸ್ದು ಟೋಟಲ್ ರಿಪೇರ್ದು ಹೇರ್ ಸಿರಮ್ನ ನಾನು ಯೂಸ್ ಮಾಡೋದು, ಅದನ್ನು ಅವಳೊಬ್ಳಿಗೆ ಮಾತ್ರ ಯೂಸ್ ಮಾಡ್ತೀನಿ ಅಂತ. ಈವನ್ ಅವಳೇ ನಾರ್ಮಲಾಗಿ ಅವಳು ಡೈಲಿ ವಾಶ್ ಆದಮೇಲೆ ಹೇರ್ ವಾಶ್ ಆದಮೇಲೆ ಹೆಂಗೆ ಅಪ್ಲೈ ಮಾಡ್ಕೋತಾಳೆ ಅದೇ ರೀತಿ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇದ್ದಾಳೆ, ನೀವು ನೋಡ್ಬೋದು. ಇದರಿಂದ ಹೇರ್ ಸ್ವಲ್ಪ ಶೈನಿಂಗ್ ಆಗು ಇರುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಹೇರ್ ತುಂಬಾ ಸ್ಮೆಲ್ ಬರುತ್ತೆ, ಸಖತ್ತು ಘಮ ಅನ್ನತ್ತೆ. ಲೈಕ್ ಹೆಂಗೆ ಅಂದರೆ ಸೆಂಟರ್ ಫ್ರೂಟು ಸ್ಮೆಲ್ ಬರುತ್ತಲ್ಲ, ಪಿಂಕ್ ಕಲರ್ದು ಸ್ಟ್ರಾಬೆರಿ ಫ್ಲೇವರ್, ಆ ಥರ ಘಮ ಅನ್ನತ್ತೆ ಹೇರು. 1 ಡೇ ಫುಲ್ ಗಮ್ ಅಂತಾನೆ ಇರುತ್ತೆ. ಅವಳು ಡೈಲಿ ಮಾರ್ನಿಂಗ್ ಹೇರ್ ವಾಶ್ ಆಗಿ ಏರ್ ಡ್ರೈ ಎಲ್ಲ ಆದಮೇಲೆ ಈ ರೀತಿ ಸಿರಮ್ನ ಅಪ್ಲೈ ಮಾಡಿಕೊಂಡು ಅವಳದು ಪೋನಿಟೇಲೋ ಅಥವಾ ಜಡೆನೋ ಹಾಕಿಸ್ಕೊಂಡು ಹೋಗಿರ್ತಾಳಲ್ಲ, ಈವ್ನಿಂಗ್ ಸ್ಕೂಲಿಂದ ಬಂದು ಜಡೆನ ರಿಮೂವ್ ಮಾಡಿದಾಗ್ಲೂ ಕೂಡ ಹೇರ್ ಅದೇ ರೀತಿ ಫ್ರೇಗ್ರೆನ್ಸ್ ಬರ್ತಾ ಇರುತ್ತೆ. ಈ ಹೇರ್ ಸಿರಮ್ ನಿಮಗೆ ಲೋಕಲ್ ಶಾಪ್ಸ್ ಅಲ್ಲೂ ಕೂಡ ಸಿಗುತ್ತೆ ಅಥವಾ ಆನ್ಲೈನ್ ಅಲ್ಲೂ ಪರ್ಚೇಸ್ ಮಾಡ್ಕೋಬಹುದು. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಾನು ತುಂಬಾ ವರ್ಷದಿಂದ ಅವಳಿಗೆ ಯೂಸ್ ಮಾಡ್ತಿದ್ದೀನಿ, ಅದರಿಂದ ಹೇಳ್ತಿರೋದಷ್ಟೇನೆ. ನೀವು ಕೇಳಿದ್ರಲ್ಲ ಅನ್ನೋ ರೀಸನ್ಗೋಸ್ಕರ. ಏನು ಇವಾಗ ವಿಡಿಯೋ ಮಾಡಬೇಕಾದ್ರೆ ಅಷ್ಟೇನಾ ಕೂದಲು ಈ ರೀತಿ ಸಿಕ್ಕಾಗ್ದಿರೋ ಥರ ಶೈನಿಂಗ್ ಆಗಿರೋದು ಅಂತ ಎಲ್ಲ ಏನಿಲ್ಲ. ಈ ರೀತಿ ಮಾಡಿಕೊಂಡು ಒಂದು 3 to 4 ಡೇಸ್ವರೆಗೂ ಇದೇ ರೀತಿ ಇರುತ್ತೆ, ಸಿಕ್ಕೆಲ್ಲ ಬರೋದಿಲ್ಲ ಕೂದಲು. ಆ್ಯಂಡ್ ಹಾಗೆ ಶೈನಿಂಗ್ ಕೂಡ ಹಾಗೆ ಇರುತ್ತೆ. ನಾವು ಫ್ರೀಕ್ವೆಂಟ್ಲಿ ಆಗಿ 15 ಡೇಸ್ಗೆ ಒಂದ್ಸತಿ ಅಥವಾ 1 ತಿಂಗಳಿಗೆ ಒಂದ್ಸತಿ ಈ ಹೇರ್ ಪ್ಯಾಕ್ನ ಮಾಡೋದ್ರಿಂದ ಕೂದಲು ಪರ್ಮನೆಂಟ್ ಆಗಿ ಸಿಲ್ಕಿ ಆ್ಯಂಡ್ ಶೈನಿ ಹಂಗಾಗಿ ಉಳ್ಕೊಂಬಿಡತ್ತೆ. ಆದರೆ ಇದನ್ನು ಟೈಮ್ ತೊಗೊಂಡು ಅಪ್ಲೈ ಮಾಡ್ಕೊಳ್ಳೋದಕ್ಕೆ, ಡ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ. ಸೊ ಪೇಷನ್ಸ್ ಇದ್ದರೆ ನಿಮ್ಗಳ ಕೂದಲು ಕೂಡ ಇದೇ ರೀತಿ ಲಾಂಗ್ ಆ್ಯಂಡ್ ಸ್ಟ್ರಾಂಗ್ ಆಗಿ ಕೂಡ ಆಗುತ್ತೆ ಆ್ಯಂಡ್ ಶೈನಿಂಗ್ ಆಗಿ ಕೂಡ ಆಗುತ್ತೆ.
ನೀವು ಕೇಳ್ತಾ ಇದ್ರಿ ಎಷ್ಟು ವರ್ಷಕ್ಕೆ ಇಷ್ಟು ಕೂದಲು ಬೆಳೀತು ಅಂತ. ಪೆಕ್ಕಮ್ಮಗೆ 3 ವರ್ಷ ಇದ್ದಾಗ ನಾನು ಅವಳಿಗೆ ಮುಡಿ ಕೊಡ್ಸಿದ್ದೆ, ಅಂದ್ರೆ ಫುಲ್ ಬಾಲ್ಡ್ ಮಾಡಿಸ್ತಾರಲ್ಲ ಆ ರೀತಿ ಮಾಡಿಸಿದ್ದು ದೇವ್ರಿಗೆ. ಇದು 2 ವರ್ಷಕ್ಕೆ ಅವಳಿಗೆ ಇಷ್ಟು ಉದ್ದವಾಗಿ ಕೂದಲು ಬೆಳೆದಿರೋದು. ನಾನು ಇದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ಅವಳಿಗೆ ಕೂದಲು ಇನ್ನ ಭುಜದವರೆಗೂ ಅಷ್ಟೇನೆ ಇತ್ತು. ಸೊ ಈ ರೀತಿ ಪ್ಯಾಕ್ಸ್ನೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಅವಳಿಗೆ ತುಂಬಾ ಬೇಗ ಫಾಸ್ಟ್ ಗ್ರೋಯಿಂಗ್ ಆಯಿತು. ಹೇಳಬೇಕು ಅಂದ್ರೆ 1 ಇಯರ್ ಅಲ್ಲಿ ಅವಳಿಗೆ ಇಷ್ಟು ಬೇಗ ಕೂದಲು ಬೆಳೀತು. ಅಂಡ್ ಈ ಗ್ಯಾಪ್ ಅಲ್ಲಿ ಅವಳಿಗೆ 2 ಟೈಮ್ಸ್ ಹೇರ್ ಕಟ್ ಕೂಡ ಮಾಡಿಸಿದ್ದೀನಿ. ಆದ್ರೂ ಕೂಡ ಇಷ್ಟು ಲೆಂತಿ ಆಗಿದೆ ಅನ್ನೋದಕ್ಕೆ ರೀಸನ್ ಇದೇನೆ. ಅವಳಿಗಂತೂ ಈ ಹೇರ್ ಪ್ಯಾಕ್ನೆಲ್ಲ ಹಾಕಿ ದಿವಸ ಅವಳು ತಲೆ ಕೂದಲನ್ನ ನೋಡ್ಕೊಂಡು ಅವಳೇ ಒಂಥರ ಹೀರೋಯಿನ್ ತರ ಫೀಲ್ ಮಾಡ್ತಿರ್ತಾಳೆ. ನನಗದನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಅವತ್ತು ಫುಲ್ ಡೇ ಅವಳು ಫ್ರೀ ಹೇರ್ನೇ ಬಿಟ್ಕೊಂಡು ಓಡಾಡ್ತಿರ್ತಾಳೆ. ಯಾವುದೇ ಫ್ರಿಜ್ ಆಗೋದಿಲ್ಲ, ಯಾವುದೇ ಸಿಕ್ ಆಗೋದಿಲ್ಲ. ಫ್ರೀ ಹೇರ್ ಬಿಟ್ಟಾಗ ಹೇರ್ ಸಿರಮ್ ಇಂದ ತುಂಬಾ ಫ್ರೇಗ್ರೆನ್ಸ್ ಬರೋದ್ರಿಂದ ಅವಳು ಹಂಗೆ ಇದ್ಬಿಡ್ತಾಳೆ. ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ. ಅಂಡ್ ಹಾಗೆ ಯಾರಿಗೆಲ್ಲ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.